ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ತಂಕ ಎಂದು ಕರೆಯಲ್ಪಡುವ ಅಕಾಲ್ ತಖ್ತ್ ಜಥೇದಾರ್ ಜ್ಞಾನಿ ರಘುಬೀರ್ ಸಿಂಗ್ ನೇತೃತ್ವದ 5 ಪ್ರಧಾನ ಅರ್ಚಕರು ಸೋಮವಾರ ಸುಖಬೀರ್ ಜಾದಲ್ ಅವರಿಗೆ ಶಿಕ್ಷೆಯನ್ನ ಘೋಷಣೆ ಮಾಡಿದೆ. ಅಮೃತಸರದ ಸ್ವರ್ಣ ಮಂದಿರದಲ್ಲಿ ಪಾತ್ರೆಗಳನ್ನು ತೊಳಿಬೇಕು ಮತ್ತೆ ಬೂಟುಗಳನ್ನು ಸ್ವಚ್ಛಗೊಳಿಸಬೇಕು ಅಂತ ಆದೇಶವನ್ನ ನೀಡಿದೆ. ಇದೇ ವೇಳೆ ಪಕ್ಷದ ಕಾರ್ಯಕಾರಿ ಸಮಿತಿಯು ಸುಖಬೀರ್ ಅವರನ್ನ ರಾಜೀನಾಮೆಯನ್ನ ಅಂಗೀಕರಿಸಬೇಕು, ಅವ್ರಿಗೇನು ರಾಜೀನಾಮೆ ಕೊಡಬೇಕು ಅಂತ ಹೇಳಿದೆ. ಜೊತೆಗೆ 3 ದಿನಗಳಲ್ಲಿ ಅಕಾಲ್ ತಖ್ತ್ಗೆ ವರದಿಯನ್ನ ನೀಡಬೇಕು ಅಂತ ಸೂಚನೆ ಮಾಡಲಾಗಿದೆ. ಅಲ್ಲದೆ 6 ತಿಂಗಳ ಒಳಗಾಗಿ ಎಸ್ಎಡಿ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಹುದ್ದೆಗೆ ಚುನಾವಣೆಯನ್ನ ನಡೆಸಬೇಕು ಅಂತ ಸಮಿತಿ ರಚಿಸುವಂತೆ ಸೂಚನೆ ಕೂಡ ನೀಡಿದೆ. ಸಿಖ್ಖರ ಸರ್ವೋಚ್ಚ ಧಾರ್ಮಿಕ ಸಂಸ್ಥೆಯಾದ ಅಕಾಲ್ ತಖ್ತ್ ಮಾಜಿ ಮುಖ್ಯಮಂತ್ರಿ ದಿವಂಗತ ಪ್ರಕಾಶ್ ಸಿಂಗ್ ಬಾದಲ್ ಅವರಿಗೆ ನೀಡಲಾಗಿದ್ದ ಪಂತ್ ರತನ್ ಫಕ್ರೆ ಎ ಕ್ವಾಮ್ ಎಂಬ ಬಿರುದನ್ನ ಕೂಡ ಹಿಂದಕ್ಕೆ ತೆಗೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಧರ್ಮ ನಿಂದನೆ ಪ್ರಕರಣದ ಆರೋಪಿಯಾಗಿರುವ ಸ್ವಯಂ ಘೋಷಿತ ಅವರೇ ಘೋಷಣೆ ಮಾಡಿಕೊಂಡಿದ್ರು ದೇವ ಮಾನವ ಹಾಗೆ ಡೇರಾ ಸಚ್ಚಾ ಸೌದ ಈ ಮುಖ್ಯಸ್ಥರಾಗಿರುವಂತಹ ಗುರ್ಮಿತ್ ರಾಮ್ ರಹೀಂ ಸಿಂಗ್ ಅವರಿಗೆ ಕ್ಷಮಾದಾನವನ್ನ ನೀಡಿದ ಆರೋಪವನ್ನ ಅವರ ಮೇಲೆ ಹೊರಿಸಲಾಗಿದೆ. ಎಸ್ಎಡಿ ಬಿಜೆಪಿ ಸರ್ಕಾರದ ಸಿಖ್ ಮಂತ್ರಿಗಳು ಮತ್ತು ಪಕ್ಷದ ಕೋರ್ ಕಮಿಟಿ ಸದಸ್ಯರು 2007ರಿಂದ 2017ರವರೆಗೂ ಎಸ್ಎಡಿ ಅಧಿಕಾರ ಅವಧಿಯಲ್ಲಿ ವಿವಾದಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಸಿಖ್ ಪಂಥ್ಗೆ ಹಾನಿ ಮಾಡಿದ ಹಾಗೆಯೇ ಧಾರ್ಮಿಕ ದುರ್ವರ್ತನೆಗಾಗಿ ಬಾದಲ್ ತಪ್ಪಿತಸ್ಥರು ಅಂತ ಆಗಸ್ಟ್ 30ರಂದು ಘೋಷಣೆ ಕೂಡ ಮಾಡಲಾಗಿತ್ತು. ಆದರೆ ಶಿಕ್ಷೆಯನ್ನು ಮಾತ್ರ ನೀಡಿರಲಿಲ್ಲ. ಗಿಯಾನಿ ರಘುಬೀರ್ ಸಿಂಗ್ ಅವರು ಅಕಾಲ್ ತಖ್ತ್ನ ವೇದಿಕೆಯಿಂದ ತಪ್ಪಿತಸ್ಥ ಅಂತ ಘೋಷಣೆ ಮಾಡಲಾಗಿದ್ದು, ಅಕಾಲಿ ದಳದ ನಾಯಕರಾದ ಸುಖಬೀರ್ ಬಾದಲ್, ಸುಖದೇವ್ ಧಿಂಡ್ಸಾ, ಗುಲ್ಜಾರ್ ಸಿಂಗ್, ರಾಣಿಕೆ ಮತ್ತು ಜನ್ಮೇರಾ ಸುಖೋನ್ ಅವರನ್ನ ಸೇವಾಧರ್ ಸಮವಸ್ತ್ರವನ್ನ ಧರಿಸಿ ಪ್ರಾಯಶ್ಚಿತ ಪಡ್ಕೊಳ್ಳೋಕೋಸ್ಕರ ಪಾತ್ರೆಗಳನ್ನ ಹಾಗೆ ಬೂಟುಗಳನ್ನ ಸ್ವಚ್ಛಗೊಳಿಸುವ ಸೇವೆ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಕಾಲಿನ ಮೂಳೆ ಮುರಿದೋಗಿದೆ ಅಂತ ಏನು ಹೇಳಿಕೆ ಕೊಟ್ಟಿರೋದ್ರಿಂದ ಸುಖಬೀರ್ ಬಾದಲ್ ಅವರ ಆರೋಗ್ಯದ ದೃಷ್ಟಿಯಿಂದ 2 ದಿನಗಳ ಕಾಲ ತಲಾ 1 ಗಂಟೆ ಸ್ವರ್ಣ ಮಂದಿರದ ಪ್ರವೇಶ ದ್ವಾರದಲ್ಲಿ ಕಾವಲುಗಾರರ ಡ್ರೆಸ್ ಅನ್ನ ಹಾಕೊಂಡು ಸೇವೆಯನ್ನ ಸಲ್ಲಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಇನ್ನು ಪಕ್ಷದ ಹಿರಿಯ ನಾಯಕ ಮತ್ತು ಈಗ ಬಂಡಾಯಗಾರ ಸುಖದೇವ್ ಸಿಂಗ್ ಧಿಂಡ್ಸಾ ಯಾರಿದ್ದಾರೆ ಅವರ ವೃದ್ಧಾಪ್ಯ ಮತ್ತು ಅನಾರೋಗ್ಯದ ಕಾರಣಕ್ಕಾಗಿ ಅವ್ರಿಗೂ ಕೂಡ ಅದೇ ರೀತಿಯ ಶಿಕ್ಷೆಯನ್ನ ನೀಡಲಾಗಿದೆ. ಒಟ್ಟಾರೆಯಾಗಿ ಪಂಜಾಬ್ನಲ್ಲಿ ಏನು ಡಿಸಿಎಂ ಅಂದ್ರೆ ಹುದ್ದೆಯನ್ನು ನೋಡದೆ ಈ ರೀತಿಯ ಶಿಕ್ಷೆಯನ್ನ ಕೊಟ್ಟಿರೋದಕ್ಕೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಪೇಜ್ ಅನ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.